ಹೆಣ್ಮಕ್ಳಿಗೆ ಗೊತ್ತಿದ್ದು ಕೆಲವೊಬ್ಬರಿಗೆ ಈ ಲವ್ ಜಿಹಾದ್ ಅನ್ನೋದೇ ಗೊತ್ತಿಲ್ಲ. ಅವ್ರ ಜೀವನ ಯಾವಾಗ ಹಾಳಾಗುತ್ತೋ ಆಗ ಅವ್ರಿಗೆ ಲವ್ ಜಿಹಾದ್ ಅನ್ನೋದು ಏನಂತ ಗೊತ್ತಾಗ್ತಾ ಇದೆ. ಅದ್ರ ಬದಲು ನಮ್ಮ ಹಿಂದೂಗಳು ಈಗಲಿಂದ, ಅದು ಹೆಣ್ಮಕ್ಳು ಎಸ್ಪೆಷಲಿ ಹೆಣ್ಮಕ್ಳು ಈಗಲಿಂದನೇ ಎಚ್ಚೆತ್ಕೋಬೇಕು. ಯಾಕಂದರೆ ಅವ್ರ ಜೀವನ ಹಾಳಾದ್ಮೇಲೆ ಅವ್ರು ತಿಳ್ಕೊಂಡು ಏನೂ ಉಪಯೋಗ ಇಲ್ಲ. ಬಾಂಗ್ಲಾದೇಶ ಅವರೇ, ನಮ್ಮ ಊಟ ತಿಂದಿದ್ದೀರಾ ನೀವು, ನಮ್ಮ ಇಸ್ಕಾನ್ ಊಟ ತಿಂದಿದ್ದೀರಾ, ನಮ್ಮ ಕೃಷ್ಣನ್ ಊಟ ತಿಂದಿದ್ದೀರಾ, ನಮ್ಮ ಕೃಷ್ಣನ್ ಪ್ರಸಾದ ತಿಂತಿದ್ದೀರಾ. ನಮ್ಮ ಹಿಂದೂಗಳಿಗೆ ಯಾಕೆ ಇದು ಮಾಡ್ತೀರಾ? ಬಿಟ್ಬಿಟ್ಟಿದ್ದೆಲ್ಲ ಸರಿಗಿಲ್ಲ. ಅರ್ಥ ಆಯ್ತಲ್ಲ? ಹಿಂದೂಗಳು ಹೆಣ್ಮಕ್ಳು ಅಷ್ಟೇ. ಹೆಣ್ಮಕ್ಳು ಯಾವತ್ತೇ ಇದ್ರು ಮನೇಲಿ ಕುತ್ಕೋಬಾರ್ದು. ಏನೋ ಒಂದು ದೌರ್ಜನ್ಯ ಆಗ್ತಿದೆ ಅಂದರೆ ಅದ್ರ ಬಗ್ಗೆ ಮಾತಾಡೋರಾಗಿರ್ಬೇಕೆ ಹೊರತು ಅದನ್ನು ಸಹಿಸ್ಕೊಂಡು ಕುತ್ಕೊಳ್ಳೋರಾಗಬಾರ್ದು. ಯಾವ ಎದೆ ಹಾಲನ್ನು ಕುಡಿದು ಬೆಳೆದ್ರು ಆ ಕೆಚ್ಚಲನ್ನೇ ಕುಯ್ಯುವಂಥ ಮನಸ್ಥಿತಿಗೆ ಇಳಿದಿದ್ದಾರೆ ಅಂತೇಳಿ ಒಂದು ಜಾತಿ ಮತ ಅಂತ ನೋಡ್ತೀರಾ ಊಟ ಕೊಟ್ಟಿರೋದು ನಮ್ಮ ಇಸ್ಕಾನ್ ಅವರು. ಈ ಥರ ಎಲ್ಲ ಮಾಡ್ತಿರೋದು ನೋಡಿದ್ರೆ ಸಖತ್ ಬೇಜಾರಾಗುತ್ತೆ. ಯಾರೇ ಆಗಲಿ ನಮ್ಮ ಹಿಂದೂಗಳೆಲ್ಲ ಈಗಲಾದರೂ ಎಚ್ಚೆತ್ಕೊಂಡು ಈಗಲಾದರೂ ಮುಂದೆ ಬರಬೇಕು ನಮ್ಮ ಹಿಂದೂಗಳು ಅಷ್ಟೇ. ಇದು ಬಿಟ್ಟು ಇನ್ನೂ ನಮ್ಮ ಹಿಂದೂಗಳು ಮುಂದೆ ಬಂದಿಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ. ಏನು ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ನಡೆಯುತ್ತಿರುವ ಬಾಂಗ್ಲಾ ಮುಸಲ್ಮಾನರ ಆಕ್ರಮಣ ದೌರ್ಜನ್ಯವನ್ನು ಖಂಡಿಸಿ ಇವತ್ತು ಫ್ರೀಡಂ ಪಾರ್ಕ್ನಲ್ಲಿ ಹಿಂದೂ ಕಾರ್ಯಕರ್ತರು, ಹಿಂದೂ ಪರ ಸಂಘಟನೆಗಳು ಒಂದು ಬೃಹತ್ ಪ್ರತಿಭಟನೆಯನ್ನು ತಮ್ಮ ಆಕ್ರೋಶವನ್ನು ಹೋರಾಡ್ತಾ ಇರೋದು ಕಾಣಬಹುದು. ಬಾಂಗ್ಲಾ ಮುಸಲ್ಮಾನರ ಆಕ್ರಮಣ ಹಿಂದೂಗಳ ಮೇಲೆ ಇವತ್ತು ನೀವು ಫ್ರೀಡಂ ಪಾರ್ಕ್ನಲ್ಲಿ ಸೇರಿದ್ದೀರಾ, ಆಕ್ರೋಶ ಹೋರಾಡ್ತಾ ಇದ್ದೀರಾ, ಏನು ಹೇಳಕ್ಕೆ? ಟೆರರಿಸಮ್ ಸಂವೇರ್ ಇಸ್ ಟೆರರಿಸಮ್ ಥ್ರೆಟ್ ಎವ್ರಿವೇರ್ ಅಂತ ಒಂದು ಪ್ರಾಬ್ಲಮ್ ಇದೆ. ಅದೇನಂದ್ರೆ ಎಲ್ಲೇ ಇದು ಟೆರರಿಸಮ್ ಇರಲಿ, ಅದು ಅದ್ರ ಪಕ್ಕದಲ್ಲಿರೋ ಕಂಟ್ರಿಗಳು ಎಲ್ಲದಕ್ಕೂ ಪ್ರಾಬ್ಲಮೇ ಆಗುತ್ತೆ. ಇವಾಗ ನಾನೇನು ಹೇಳ್ತೀನಿ ಅಂದರೆ, ನಾವು ಹಿಂದೂಗಳಾಗಿ ಇಷ್ಟು ಜನ ಸೇರಿದ್ದೀವಿ ಅಂದರೆ ಇಟ್ ಇಸ್ ವೆರಿ ಮಚ್ ಒಂದು ಅಪೀಲಿಂಗ್. ಮತ್ತು ಇನ್ನೊಂದೇನು ಹೇಳ್ತೀನಿ ಅಂದರೆ, ಇವಾಗ ಸದ್ಯಕ್ಕೆ ನಡೀತಿರೋ ಸ್ಥಿತಿಯಲ್ಲಿ ಬಾಂಗ್ಲಾದೇಶಿ ಹಿಂದೂಗಳ ಮೇಲೆ ತುಂಬ ಹಲ್ಲೆ ಆಗ್ತಿದೆ. ಅವರು ಒಂದು ಸತಿ ನಿಂತ್ಕೊಂಡ್ರು, 2 ಸತಿ ನಿಂತ್ಕೊತಾರೆ. ಎಲ್ಲ ಸತಿ ನಿಂತ್ಕೊಳ್ಳೋಕ್ಕೆ ಅದು ಇಟ್ ಇಸ್ ನಾಟ್ ವೆರಿ ಮಚ್ ಪಾಸಿಬಲ್. ನಾನು ಏನು ಹೇಳ್ತೀನಿ ಅಂದರೆ, ಈ ಥರ ಸಂಘಟಿತ ಆಗಿರೋದು, ಹಾಗೆ ಮೊನ್ನೆ ಚಿನ್ಮಯ್ ಅವ್ರದ್ದು ಏನೇನಾಗಿದೆ ನೋಡಿದ್ದೀವಿ. ಎಲ್ಲರಿಗೋಸ್ಕರ ನಾವು ನಿಂತ್ಕೊಂತಿರೋದು ಇದೊಂದು ವೆರಿ ಗುಡ್ ಕಾಸು. ಇವತ್ತಿನ ದಿವಸ ಬಾಂಗ್ಲಾದೇಶದಲ್ಲಿ ಏನು ನಡೀತಾ ಇದೆ ಅದರ ವಿರುದ್ಧವಾಗಿ ಪ್ರತಿಭಟಿಸೋಕೆ ಅಂತೇಳಿ ನಾವಿಲ್ಲಿ ಸೇರಿದ್ದೀವಿ. ಬಾಂಗ್ಲಾದೇಶದಲ್ಲಿ ಅವ್ರು ಹೇಗೆ ನಡ್ಕೊಳ್ತಿದ್ದಾರೆ ಅಂತಂದರೆ, ಯಾವ ಎದೆ ಹಾಲನ್ನು ಕುಡಿದು ಬೆಳೆದ್ರು ಅಂಥ ಒಂದು ಕೆಚ್ಚಲನ್ನು ಕುಯ್ಯುವಂಥ ಮನಸ್ಥಿತಿಗೆ ಇಳಿದುಬಿಟ್ಟಿದ್ದಾರೆ. ಇದು ಅವರೇ ಬಾಂಗ್ಲಾದೇಶನೇ ಅಲ್ಲ, ಆ ಒಂದು ಸಮಾಜ ಎಲ್ಲ ಕಡೆ ಹೀಗೆ ಆಗ್ತಾ ಇದೆ. ನಮ್ಮ ಹಿಂದೂಗಳನ್ನ ರಕ್ಷಣೆ ಮಾಡಬೇಕು. ಮೊನ್ನೆ ತ್ರಿಪುರಾದಲ್ಲಿ ಅವರ ಎಂಬೆಸಿ ಮೇಲೆ ಒಂದು ಸಣ್ಣ ಗಲಾಟೆ ಆಗಿದ್ದಕ್ಕೆ ಅವರು ಕೂಗಾಡ್ತಾ ಇದ್ದಾರೆ. ಆದರೆ ನಾವು ಅದು ಕ್ರಮ ತಗೊಂಡಿದ್ದೀವಿ. ಬಟ್ ಇವ್ರೇನು ಕ್ರಮ ತಗೊಂಡಿದ್ದಾರೆ? ಹಿಂದೂಗಳ ಮಾರಣ ಹೋಮ ನಡೀತಾ ಇದೆ. ವಿದ್ಯಾರ್ಥಿಗಳಿಗೆ, ಅವರ ವಿವಿಗಳಿಗೆ ಹೋಗಿ ಅವ್ರನ್ನ ಥಳಿಸ್ತಾ ಇದ್ದಾರೆ. ಲಾಠಿಗಳು ಹಿಡ್ಕೊಂಡು ಅಟ್ಟ ಆಡಿಸ್ತಾ ಇದ್ದಾರೆ, ಹೊಡಿತಾ ಇದ್ದಾರೆ, ಓಡಿಸ್ತಾ ಇದ್ದಾರೆ. ಎಲ್ಲಿ ಹೋಗ್ಬೇಕು ಅವರೆಲ್ಲ? ಅವರು ಅಲ್ಲೇ ಹುಟ್ಟಿ ಬೆಳೆದವರು, ಅವ್ರ ದೇಶ ಅಲ್ವಾ? ನಾವು ಹಾಗೆ ನಡ್ಕೊಳ್ತಾ ಇದ್ದೀವ? ನಾವು ಅಲ್ಪಸಂಖ್ಯಾತರನ್ನೆಲ್ಲ ನಮ್ಮ ಜೊತೆಲಿ ಇಟ್ಕೊಂಡು ಬೆಳೀತಾ ಇಲ್ವಾ? ಅವ್ರಿಗೂ ಹಾಗೆ ಇರೋದಕ್ಕೆ ಏನು ತೊಂದರೆ ಇದೆ? ಅವರಿಗೆ ಯಾಕೆ ಈ ರೀತಿ ಮಾಡ್ತಿದ್ದಾರೆ? ಅವ್ರಿಗೊಂದು ಸಣ್ಣ ಆಲೋಚನೆನೂ ಇಲ್ವಾ? ಅಲ್ಲಿ ನಾವು ಹಾಗೆ ಮಾಡಿದ್ರೆ ಇಲ್ಲೂ ಹಾಗೆ ಮಾಡ್ತಾರೇನೋ ಅಂತ. ಬಟ್ ನಾವು ಇಸ್ಕಾನ್ ದೇವಾಲಯದ ಮೇಲೆ ದಾಳಿ ಮಾಡಿ ಧ್ವಂಸ ಮಾಡಿದ್ರು. ಅದನ್ನೇ ಹೇಳಿದ್ನಲ್ಲ, ಯಾವ ಎದೆ ಹಾಲನ್ನು ಕುಡಿದು ಬೆಳೆದ್ರು ಆ ಕೆಚ್ಚಲನ್ನೇ ಕುಯ್ಯುವಂಥ ಮನಸ್ಥಿತಿಗೆ ಇಳಿದಿದ್ದಾರೆ ಅಂತೇಳಿ. ಇಸ್ಕಾನ್ ಅವರು ಉಪವಾಸ ಇದ್ದಂಥ ಕಾಲದಲ್ಲಿ ಯಾರಿಗೂ ಉಪವಾಸ ಇಲ್ದಂಗೆ ಎಲ್ರಿಗೂ ಊಟ ಹಾಕ್ಕೊಂಡು ಬಂದರು, ಅನ್ನ ಹಾಕ್ಕೊಂಡು ಬಂದರು. ಅಂಥ ಇಸ್ಕಾನನ್ನು ಧ್ವಂಸ ಮಾಡೋದು, ಅಂಥ ಸಂತರನ್ನು ಅರೆಸ್ಟ್ ಮಾಡೋದು, ಇವೆಲ್ಲ ಮಾಡ್ತಿದ್ದಾರೆ ಅಂತಂದರೆ ಇವರ ಮನಸ್ಥಿತಿ ಎಂಥದ್ದು? ಇದು ಅಲ್ಲಾಗ್ತಾ ಇರುವಂಥ ಈ ಅಟ್ಟಹಾಸ ನಮ್ಮ ದೇಶದಲ್ಲೂ ಬೇರೆ ಕಡೆ ಆಗೋದಿಲ್ಲ ಅಂತ ಏನು ಗ್ಯಾರಂಟಿ ಇದೆ? ಹಾಗಾಗಿ ಇದನ್ನು ಆದಷ್ಟು ಬೇಗ ಇದಕ್ಕೊಂದು ಪೂರ್ಣ ವಿರಾಮ ಇಡಲೇಬೇಕಾದಂಥ ಪರಿಸ್ಥಿತಿಗೆ ನಾವು ಇವತ್ತು ಮುಟ್ಟಿದ್ದೇವೆ. ನಾವೆಲ್ಲ ಹಿಂದೂಗಳು ಜಾತಿಗಳು ಅಂತ ಹೇಳಿಕೊಂಡು ವಿಂಗಡಿಸಿ ಹೋಗ್ಬಿಟ್ಟಿದ್ದೇವೆ. ನಾವೆಲ್ಲ ಒಗ್ಗಟ್ಟಾಗಿ ನಾವು ಹಿಂದೂ ಅಂತ ಆಗಬೇಕು. ಆ ಹಿಂದೂ ರಕ್ತ ನಮ್ಮಲ್ಲಿ ನಾವು ವಾಪಸ್ ತಿರ್ಕೊಂಡು ಹೊಡೆಯುವಂಥ ಮನಸ್ಥಿತಿಯವರಲ್ಲ. ನಾವು ಸನಾತನಿಗಳು, ನಾವು ಎಲ್ಲರನ್ನೂ ಜೊತೆಲಿ ಇಟ್ಕೊಂಡು ಹೋಗಬೇಕು ಅನ್ನೋ ಅಂಥ ಭಾವನೆಯಲ್ಲಿ ನಾವು ಇರುವಂಥವ್ರು. ಹಾಗಾಗಿ ಇದು ಆದಷ್ಟು ಬೇಗ ಇದಕ್ಕೊಂದು ತೆರೆ ಎಳಿಬೇಕು ಅಂತೇಳಿ ನಾನು ಕೇಳ್ಕೊತಿದ್ದೀನಿ. ಇವತ್ತು ನಮ್ಮ ಇಡೀ ದೇಶದಲ್ಲಿ 15 ಮಹಾನಗರಗಳಲ್ಲಿ ಈ ಬಾಂಗ್ಲಾದೇಶಲ್ಲಿರುವಂಥ ಹಿಂದೂಗಳ ಮೇಲೆ ಏನು ಆಕ್ರಮಣ ನಡೀತಾ ಇದೆ ಅದನ್ನು ಖಂಡಿಸಿ ನಾವೆಲ್ಲ ಇಲ್ಲಿ ಇವತ್ತು ಪ್ರತಿಭಟನೆಗೆ ಸೇರ್ತಾ ಇದ್ವಿ. ನಮಗಿಂತ ನಿಮ್ಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ, ಇಲ್ಲಿರುವಂಥ ಬಾಂಗ್ಲಾದೇಶವರು ಏನಿದ್ದಾರೆ ನೆಮ್ಮದಿಯಾಗಿ ಬದುಕ್ತಾ ಇದ್ದಾರೆ. ಅಲ್ಲಿ ಏನು ಆಗ್ತಾ ಇದೆ ಅಂದರೆ, ನಮ್ಗಳ ಒಂದು ಪಾಠ ಕಲಿಸ್ಕೊಟ್ಟಿರುವಂಥ ಕೊರೋನಾ ಟೈಮಲ್ಲಿ
ಇಡೀ ಬಾಂಗ್ಲಾದೇಶಕ್ಕೆ ಏನು ಅನ್ನ ಸ್ವೀಕಾರ ಮಾಡಿದಂಥ ಇಸ್ಕಾನ್ ಸ್ವಾಮೀಜಿಗಳು ಚಿನ್ಮಯ ದಾಸ್ ಅವ್ರನ್ನ ಅರೆಸ್ಟ್ ಮಾಡಿ ಇಟ್ಟಿದ್ದಾರೆ. ಅಲ್ಲಿರುವಂಥ ಹೆಣ್ಮಕ್ಳ ಮೇಲೆ ದೌರ್ಜನ್ಯ ಮಾಡಿ ರೇಪ್ ಮಾಡಿ ಅತ್ಯಾಚಾರ ಮಾಡ್ತಾ ಇದ್ದಾರೆ. ಸೊ ಅದಕ್ಕೆ ನಾವು ಇಲ್ಲಿ ಇರುವಂಥ ಹಿಂದೂಗಳೆಲ್ಲ ಸೇರಿ ನಮ್ಮ ವಿರುದ್ಧ ಮತ್ತು ನಮ್ಮ ಒಂದು ಏನು ಕೋಪನ ನಾವಿಲ್ಲಿ ತೋರಿಸ್ತಾ ಇದ್ದೀವಿ. ಇದರಿಂದ ನಮ್ಮ ಕೇಂದ್ರ ಸರ್ಕಾರ ಅಂದರೆ ಇಲ್ಲಿರುವಂಥವ್ರು ಸೇರ್ತಾ ಇರೋದು ಏನಕ್ಕೆ ಇದರ ಒಂದು ಬಾಂಗ್ಲಾದೇಶಲ್ಲಿ ಏನು ಹಿಂದೂಗಳ ಮೇಲೆ ಆಕ್ರಮಣ ನಡೀತಾ ಇದೆ, ಅದು ಕೇಂದ್ರ ಸರ್ಕಾರದವರು ಸ್ವಲ್ಪ ಮುಂದೆ ಬಂದು ಅಲ್ಲಿ ಇರುವಂಥ ಹಿಂದೂಗಳನ್ನ ಸೇವ್ ಮಾಡಬೇಕಂತ ವಿನಂತಿ ಮಾಡ್ಕೊಳ್ತೀವಿ. ನಮ್ಮ ಇಸ್ಕಾನ್ದು ಊಟ ತಿಂದ್ರಲ್ಲ, ಮಳೆ ಬರುವಾಗ ನಾವು ನಮ್ಮ ಊಟ ಕೊಡ್ತೇವಲ್ಲ, ಆ ಊಟಕ್ಕೋಸ್ಕರ ನಮ್ಮ ಹಿಂದೂಗಳು ಬಿಟ್ಬಿಡ್ರಿ, ಇದೆಲ್ಲ ಮಾಡಬೇಡಿ, ಎಲ್ಲರೂ ಊಟಗೆರಿ. ಬಾಂಗ್ಲಾದೇಶ ಅವರೇ, ನಮ್ಮ ಊಟ ತಿಂದಿದ್ದೀರಾ ನೀವು, ನಮ್ಮ ಇಸ್ಕಾನ್ ಊಟ ತಿಂದಿದ್ದೀರಾ, ನಮ್ಮ ಕೃಷ್ಣನ್ ಊಟ ತಿಂದಿದ್ದೀರಾ, ನಮ್ಮ ಕೃಷ್ಣನ್ ಪ್ರಸಾದ ತಿಂದಿದ್ದೀರಾ, ನಮ್ಮ ಹಿಂದೂಗಳಿಗೆ ಯಾಕೆ ಇದು ಮಾಡ್ತೀರಾ? ಬಿಟ್ಬಿಡಿ, ಇದೆಲ್ಲ ಸರಿಗಿಲ್ಲ. ಅರ್ಥ ಆಯ್ತಲ್ಲ? ಸರಿ. ನಮಸ್ತೆ, ನನ್ನ ಹೆಸರು ಅರ್ಚನಾ ಅಂತ. ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತಲ್ಲಿ ಬೆಂಗಳೂರು ಮಹಾನಗರ ಸಹ ಕಾರ್ಯದರ್ಶಿ. ಹಿಂದೂಗಳು ಎಲ್ಲಿ ಬಾಂಗ್ಲಾದೇಶಲ್ಲಿ ಅಷ್ಟೆಲ್ಲ ದೌರ್ಜನ್ಯ ಮಾಡ್ತಾ ಇದ್ದಾರೆ. ಒಂದು ಇಸ್ಕಾನಲ್ಲಿ ಎಷ್ಟು ಜನ ಊಟ ಮಾಡ್ತಾ ಇದ್ದಾರೆ ಅಂದರೆ ಎಲ್ಲದಕ್ಕೂ ಏನಾದರೂ ಪ್ರಾಬ್ಲಮ್ ಅಂತ ಬಂದಾಗ, ಏನಾದರೂ ಅರ್ಥಕ್ವೇಕ್ಸು ಏನೇ ಆಗಲಿ ಮುಂದೆ ಬರೋದೇ ನಮ್ಮ ಇಸ್ಕಾನು. ಬಟ್ ಅದ್ರ ಮೇಲೇ ಇಷ್ಟೆಲ್ಲ ದೌರ್ಜನ್ಯ ಮಾಡ್ತಾ ಇದ್ದಾರೆ. ನಾವು ಯಾವತ್ತಿದ್ರೂ ಅದ್ರ ಪರವಾಗೇ ಇರ್ತೀವಿ, ನಾವು ಅದ್ರ ಜೊತೆಗೆ ಇರ್ತೀವಿ ನಾವು. ಮತ್ತು ಎಷ್ಟೆಲ್ಲ ಏನು ಒಂದು ಜಾತಿ ಮತ ಅಂತ ನೋಡ್ತೀರಾ ಊಟ ಕೊಟ್ಟಿರೋದು ನಮ್ಮ ಇಸ್ಕಾನ್ ಅವರು. ಈ ಥರ ಎಲ್ಲ ಮಾಡ್ತಿರೋದು ನೋಡಿದ್ರೆ ಸಖತ್ ಬೇಜಾರಾಗುತ್ತೆ. ಯಾರೇ ಆಗಲಿ ನಮ್ಮ ಹಿಂದೂಗಳೆಲ್ಲ ಈಗಲಾದರೂ ಎಚ್ಚೆತ್ಕೋಬೇಕು, ಎಚ್ಚೆತ್ಕೊಂಡು ಈಗಲಾದರೂ ಮುಂದೆ ಬರಬೇಕು ನಮ್ಮ ಹಿಂದೂಗಳು ಅಷ್ಟೇ. ಇದು ಬಿಟ್ಟು ಇನ್ನೂ ನಮ್ಮ ಹಿಂದೂಗಳು ಮುಂದೆ ಬಂದಿಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ. ಈಗಲೇ ಇಷ್ಟೆಲ್ಲ ಆಗ್ತಿದೆ, ಇನ್ನು ಮುಂದೆ ಏನೇನೆಲ್ಲ ಆಗುತ್ತೆ ಅಂತ ನಾವು ಅಂದ್ಕೊಳಕ್ಕೆ ಆಗಲ್ಲ. ಅಟ್ಲೀಸ್ಟ್ ಈಗಾದರೂ ಎಚ್ಚೆತ್ಕೊಂಡು ನಮ್ಮ ಹಿಂದೂಗಳು ಎದ್ದು ಬಂದರೆ ಚೆನ್ನಾಗಿರುತ್ತೆ. ಬಾಂಗ್ಲಾದೇಶದಲ್ಲಿ ಈ ಮುಸಲ್ಮಾನರು ಏನಿದಾರೋ, ಈ ಜಿಹಾದಿ ಮನಸ್ಥಿತಿಯವರು ಹೆಣ್ಮಕ್ಳ ಮೇಲೆ ಸಹ ಹೀನಾಯವಾಗಿ ನಡ್ಕೊಳ್ತಾ ಇದ್ದಾರೆ. ಅದನ್ನೆಲ್ಲ ನೋಡ್ತಾ ಇದ್ರೆ ಏನ್ ಅನ್ಸುತ್ತೆ? ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ನಮ್ಮ ಹಿಂದೂಗಳು ಎಚ್ಚೆತ್ಕೊಂಡ್ರೆ ಇಸ್ಲಾಮಿಗಳು ಯಾರೇ ಆಗಲಿ ಅವ್ರನ್ನ ತಡೆಯೋರಿಲ್ಲ. ನಮ್ಮ ಹಿಂದೂಗಳು ಎಚ್ಚೆತ್ಕೋಬೇಕು ಫಸ್ಟು. ನಮ್ಮ ಹಿಂದೂಗಳು ಹೆಣ್ಮಕ್ಳು ಅಷ್ಟೇ. ಹೆಣ್ಮಕ್ಳು ಯಾವತ್ತೇ ಇದ್ರು ಮನೇಲಿ ಕುತ್ಕೋಬಾರ್ದು. ಏನೋ ಒಂದು ದೌರ್ಜನ್ಯ ಆಗ್ತಿದೆ ಅಂದರೆ ಅದ್ರ ಬಗ್ಗೆ ಮಾತಾಡೋರಾಗಿರ್ಬೇಕೆ ಹೊರತು ಅದನ್ನು ಸಹಿಸ್ಕೊಂಡು ಕುತ್ಕೊಳೋರಾಗಬಾರ್ದು. ಹೇಳೋದೊಂದೇ, ಹೆಣ್ಮಕ್ಳಾಗಲಿ ನಿಮ್ಗೆ ಏನೇನು ಆಗ್ತಿದೆಯೋ ಎಚ್ಚೆತ್ಕೊಂಬನ್ನಿ. ಹಲವಾರು ಸಂಘಟನೆಗಳಿದ್ದಾವೆ, ನಮ್ಮಂಥ ಸಂಘಟನೆಗಳಿದ್ದಾವೆ. ಈಗ ಹಿಂದೂ ನಡೀತಾ ಇದ್ರು, ನಮ್ಮ ಹಿಂದೂ ಹೆಣ್ಮಕ್ಳು ಎಚ್ಚೆತ್ಕೊಳ್ಳಲ್ಲ, ಮತ್ತೆ ಮುಸಲ್ಮಾನರು ಓಡ್ತಾರೆ ಅಂತ. ಈ ನಮ್ಮ ಹೆಣ್ಮಕ್ಳಿಗೆ ಗೊತ್ತಿದ್ದು ಕೆಲವೊಬ್ಬರಿಗೆ ಈ ಲವ್ ಜಿಹಾದ್ ಅನ್ನೋದೇ ಗೊತ್ತಿಲ್ಲ. ಅವ್ರ ಜೀವನ ಯಾವಾಗ ಹಾಳಾಗುತ್ತೋ ಆಗ ಅವ್ರಿಗೆ ಲವ್ ಜಿಹಾದ್ ಅನ್ನೋದು ಏನಂತ ಗೊತ್ತಾಗ್ತಾ ಇದೆ. ಅದ್ರ ಬದಲು ನಮ್ಮ ಹಿಂದೂಗಳು ಈಗಲಿಂದ, ಅದು ಹೆಣ್ಮಕ್ಳು ಎಸ್ಪೆಷಲಿ ಹೆಣ್ಮಕ್ಳು ಈಗಲಿಂದನೇ ಎಚ್ಚೆತ್ಕೋಬೇಕು. ಯಾಕಂದರೆ ಅವ್ರ ಜೀವನ ಹಾಳಾದ್ಮೇಲೆ ಅವ್ರು ತಿಳ್ಕೊಂಡು ಏನೂ ಉಪಯೋಗ ಇಲ್ಲ. ಆದ್ದರಿಂದ ಮುಂಚೆನೇ ಎಚ್ಚೆತ್ಕೊಂಡು ಈಗ ನಾವು ಯಾರಿಗಾದ್ರೂ ಲವ್ ಜಿಹಾದ್ ಬಗ್ಗೆ ಎಲ್ಲ ಹೇಳೋಕ್ಕೋದ್ರೂ ಇಂಟೆನ್ಷನೇ ಇಲ್ಲ ಸರ್, ಕೇಳಿಸ್ಕೊಡೋ ಇಂಟೆನ್ಷನೇ ಇಲ್ಲ ಹೆಣ್ಮಕ್ಳಿಗೆ. ಈ ಸಂಘಟನೆಯಲ್ಲೆಲ್ಲ ಬೆರಿಬೇಕು. ಒಂದು ಸಂಘಟನೆಯಲ್ಲಿ ಬೆರೆತ್ರೇ ನಮಗೆ ಏನೇನು ಆಗ್ತಿದೆ ಅಂತ ಗೊತ್ತಾಗೋದು. ಅವ್ರಿಗೇನು ಒಂದು ಹೆಣ್ಮಗು ಜೀವನ ಹಾಳಾದರೆ ಅವ್ರಿಗೇನು ಬೇಕಾಗಿಲ್ಲ. ಹೆಣ್ಮಕ್ಳ ಜೀವನ ಹಾಳಾಗ್ತದೆ ನಮ್ಮ ಹಿಂದೂಗಳದ್ದು. ಅದರಿಂದ ಎಚ್ಚೆತ್ಕೊಂಡ್ರೆ ಚೆನ್ನಾಗಿರುತ್ತೆ.